ಹುಣಸಗಿ ಶ್ರೀಯುತ ನರಸಿಂಹ ನಾಯಕ್ ರಾಜುಗೌಡ ಹಾಗೂ ಅವರ ಸಹೋದರ ಬಾಬುಲು ಗೌಡ ಇವರ ನೇತೃತ್ವದಲ್ಲಿ ಹುಣಸಗಿ ತಾಲೂಕಿನ ನಾರಾಯಣಪುರ ಜೋಗಂಡ ಭಾವಿ ಮಾರನಾಳ ಬರದೇವನಹಳ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರೈತರ ಹೊಲಗಳಿಗೆ ನೀರು ಇಲ್ಲದೆ ನಾಟಿ ಮಾಡಿದ ಬೆಳೆ ಒಣಗಿ ಹೋಗುತ್ತಿವೆ. ಪಂಪ್ಸೆಟ್ ಇದ್ದರೂ ಸರಿಯಾಗಿ ವಿದ್ಯುತ್ ಪೂರೈಕೆ ಇಲ್ಲ. ರೈತರ ಗೋಳು ಕೇಳುವವರಿಲ್ಲ. ರಾತ್ರಿ 12 ಗಂಟೆಗೆ ಕರೆಂಟ್ ನೀಡುತ್ತೀರಿ ಅಂತ ಸಮಯದಲ್ಲಿ ರೈತರು ಹೊಲಗಳಲ್ಲಿ ಕಾಯ್ದು ಕೂಡಬೇಕು. ಸರಿ ರಾತ್ರಿಯಲ್ಲಿ ಹಾವು ಚೇಳು ಹಾಗೂ ಇತ್ತೀಚೆಗೆ ಕಾಡು ಮೃಗದ ಹಾವಳಿ ಹೆಚ್ಚಾಗಿದೆ. ರೈತರಿಗೂ ಹೆಂಡತಿ ಮಕ್ಕಳಿದ್ದಾರೆ. ಜೀವ ಕೈಯಲ್ಲಿ ಹಿಡಿದು ಜೀವನ ಮಾಡುವಂತಾಗಿದೆ. ಆದ್ದರಿಂದ ಇದನ್ನ ಗಮನಿಸಿ ಹಗಲಲ್ಲೇ ಸರಿಯಾದ ಸಮಯಕ್ಕೆ ದಿನಕ್ಕೆ 7 ತಾಸು ವಿದ್ಯುತ್ ನೀಡಬೇಕು ಎಂದು ಎಲ್ಲ ರೈತಾಪಿ ಬಂಧುಗಳು, ರೈತ ಹೋರಾಟಗಾರರು ರೈತರಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡದೆ ಇರುವ ಕಾರಣ ನಾರಾಯಣಪುರ ವಾಲ್ಮೀಕಿ ವೃತ್ತದ ಮುಂಭಾಗ ರಸ್ತಾರೋಕ ಹೋರಾಟವನ್ನ ಮಾಡಿ ಜಸ್ಕಾಂ ಇಲಾಖೆಯ ವಿರುದ್ಧ ಧರಣಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ರೈತ ಮುಖಂಡರು ಹಾಗೂ ತಾಲೂಕಿನ ರೈತ ಬಾಂಧವರು ಪಾಲ್ಗೊಂಡಿದ್ದರು. ವರದಿ ಕ್ಯಾಮರಾಮನ್ ಲಾಲಸಿಂಗ ರಾಠೋಡ್ ಜೊತೆ ಶಿವು ರಾಠೋಡ್, ಪ್ರಜಾಪವ ಟಿವಿ. ಕೊನೆಯದಾಗಿ ಇದು ಎಚ್ಚರಿಕೆ ಗಂಟೆ. ಇನ್ನ 4 ದಿವಸನಾಗ ನೀವೇನಾದರೂ ಅಧಿಕಾರಿಗಳು ಸುಧಾರಿಸಿಕೊಂಡು ನಮ್ಮ ರೈತರಿಗೆ ಬಿಡ್ಲಿಲ್ಲ ಅಂದ್ರ ನಾರಾಯಣಪುರದಿಂದ ಹುಣಸಗಿವರೆಗೂ ಬಂದು ನಿಮ್ಮ ಕೆಬಿ ಆಫೀಸ್ ಅನ್ನು ಮುಚ್ಚುವಂತ ಕೆಲಸ ನಮ್ಮ ರೈತರು ಮಾಡ್ತಾರೆ. ಮೊದಲ ಅಧಿಕಾರಿಗಳಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಾವು ಒಬ್ಬ ರೈತರ ಮಕ್ಕಳದರಿ, ಅದನ್ನು ಮರಿಬಾರದು. ನಿಮಗೇನಾದ್ರು ನೀವು ತಿಳಿದಿರ್ಬೋದು. ನಾವು ಹೆಸರನ್ನೇ ಕೊಡ್ತೀವಿ, ಆರಾಮ್ ನಾವು ಅಲ್ಲೇ ಇರ್ತೀವಿ, ನಮಗೆ ಪಗಾರ ಬರ್ತದೆ, ಗೌರ್ಮೆಂಟ್ ನೌಕರಿ ಇದೀವಿ ಅಂತ. ನೀವು ಯಾರಿಗಾದ್ರೂ ಪಗಾರ ತಗೊಂತೀರಿ, ಯಾರಿಗಾದ್ರೂ ಅಂದ್ರೆ ಅದು ನಮ್ಮ ರೈತರು ಕೊಡುವಂತ ಟ್ಯಾಕ್ಸಲ್ಲಿಂದ ನಿಮಗೆ ಪಗಾರ ಬರ್ತದೆ. ಅದನ್ನ ತಾವೆಲ್ಲರೂ ಮರೆತು ಬಿಟ್ಟಿರಿ. ಯಾಕಂತಂದ್ರ ತಿಂಗಳ ಪಗಾರ ಬರ್ತದೆ, ನಿಮ್ ಹೆಂಡ್ರಿ ಮಕ್ಕಳು ನಡೆದ ಜೀವನ. ಇಷ್ಟೇ ವಿಚಾರ ಮಾಡ್ರಿ. ಒಬ್ಬ ಏನಲ್ಲಿ ನೀವು ಬಂದಿರಿ, ಅಧಿಕಾರಿಗಳು ಬಂದಿರಿ, ಇಷ್ಟೊಂದು ಜನ ರೈತರು ಕೊಂತಾರ. ಈಗ ನಾವು ವರಿಷ್ಠಿಗೆ ಎಷ್ಟು ಸರ ಕರೆಂಟ್ ಹೋಗ್ಯದ, ಎಷ್ಟು ಸರ ಎಲ್ಸಿತ್ತು ಅಂದ್ರೆ ಅದನ್ನ ವಿಚಾರ ಮಾಡ್ರಿ. ನೀವು ಯಾಕ ಈ ಪರಿಸ್ಥಿತಿ ನಮಗೆ ಯಾಕ ಆಯ್ತು? ಏನೋ 7 ತಾಸು ಕರೆಂಟ್ ಕೊಡ್ತೀರಿ ಅಂತೀರಿ, 7 ತಾಸು ರಾತ್ರಿ ಕೊಡ್ತೀರಿ, 12 ಗಂಟೆಗೆ ಆಗಲೂ ಕಳಿಸ್ಕೊಳಕ್ ರೆಡಿ ಯಾರ ನಮ್ಮ ರೈತರು, ಚೂಳೂ ಕಳಿಸ್ಕೊಳಕ್ ರೆಡಿ ಯಾರ. ಜೀವ ಒತ್ತಿಟ್ಟು ನಮ್ಮಂತರಿಗೆ ಅನ್ನ ಕೊಡುವಂತಾರು ಯಾರಾದ್ರೂ ಇದ್ರ ಅದು ರೈತರು. ಅದನ್ನ ನೀವು ಮರಿಬಾಡ್ರಿ. 12 ಕೊಡಿ, 7 ತಾಸು ಕರೆಕ್ಟ್ ಆಗಿ ಕೊಡ್ರಿ. ಒಬ್ಬ ರೈತರು ನೀವು ಬಂದು ಪ್ರತಿಭಟನೆ ಮಾಡಲ್ಲ, ಯಾಕಂತ ಕೇಳಲ್ಲ. ವಿಚಾರ ಮಾಡ್ರಿ. ರೈತರಿಗೆ ನೀವು ಕಾರ್ಸ್ಕೊಂತ ಕುಂತೀರಿ, ರೈತರಿಗೆ ನೀವು ಕರೆಂಟ್ ಹಾಕಲಿಲ್ಲ ಅಂತಂದ್ರ, ನಾಳೆ ರೈತ ಬೆಳಿಲಿಲ್ಲ ಅಂತಂದ್ರ ಒಟ್ಟಿಗೆ ಏನು ಅದನ್ನ ವಿಚಾರ ಮಾಡ್ರಿ. ಹಂಬಿನೊಳಗೆ ಹೋಗ್ಬೇಡ್ರಿ, ಸೊಕ್ಕಿನೊಳಗೆ ಹೋಗ್ಬೇಡ್ರಿ. ರೈತರ ಈಗ ಮೊನ್ನೆ ಮೊದಲಾದಪ್ಪರು ಹೇಳ್ಯಾರ, ನುಡಿದಾರ ಏನಂತ, ಮಳೆ ಕರ್ಮದ ಮಳೆ ಧರ್ಮದ ಬೆಳೆ ಅಂತ. ಆ ರೈತರಿಗೆ ಏನ್ ಮಾಡೋಣ, ನಮ್ಮಂತವ್ರು ನಿಮ್ಮಂತವ್ರು ಹುಟ್ಟಿ ಧರ್ಮದಾಗಿದ್ದವರಿಗೆ ಕರ್ಮದ ಹೇಳ್ತೀವಿ. ಅದಕ್ಕೆ ದಯವಿಟ್ಟು ನೀವು ಕರೆಂಟ್ ಕೊಡ್ರಿ. ಯಾಕಂತಂದ್ರೆ ಮಳೆ ಇಲ್ಲ, ಮಳೆ ಕೈ ಕೊಟ್ಟೇನ. ಮಳೆ ಬಂದಿತ್ತು ಅಂತಂದ್ರೆ ಇಷ್ಟು ಕಷ್ಟಪಡೋದು ರೈತರಿಗೆ ಯಾರಿಗೂ ಬೇಕಾಗಿದ್ದಿಲ್ಲ. ಏನ್ರಿ ಮಳೆ ಬಂದಾವ, ಜಂಪ್ಗಳು ಇದಾಗ್ತಾವ. ನೀವೇ ಹೇಳ್ರಿ ಎದ್ರ ಸಮಸ್ಯೆ ಅದ, ಯಾಕೆ ಇಷ್ಟೊಂದು ರೈತರಿಗಾಗಲಿ ಯಾರಿಗೇ ಆಗಲಿ ಎಲ್ಲರಿಗೆ ಯಾಕೆ ನಿಮ್ಮಿಂದ ತೊಂದರೆ ಆಗಾಕತ್ತದ? ನಾ ಮೊನ್ನೆ ಆದ್ರೂ ಕೊಡಕಲ್ಲಾಗ ಒಂದು ಹೇಳಿನಿ, ನಿಮಗೆ ಏನು ತೊಂದರೆ ಇಲ್ಲ, ನಿಮಗೆ ತೊಂದರೆ ಇರೋದು ನಿಮ್ಮ ಮನೆಯಿಂದ. ಸಮಸ್ಯೆ ಹೆಂಗಾಗ್ಯಾವ ಅಂತಂದ್ರ, ನಿಮ್ಮ ಲೈನ್ ಮ್ಯಾನ್ಗಳು ಒಂದು ತಲ್ಲಿ ಎಲ್ಸಿ ತಗೋಬೇಕಾದ್ರೆ ಜಿಯೋಸ್ ತಕ್ಕೋರಿ. ಕೈ ಮುಗಿದು ವಿನಂತಿ ಮಾಡ್ಕೊಂಡದ್ದು ಮುಗಿದಾರ, ಕಾಲು ಮುಗಿದು ವಿನಂತಿ ಮಾಡೋದನ್ನು ಮುಗಿದಾರ. ಇನ್ನು ಕಾಲು ಮುಗಿದ ಒಂದೇ ಮುಗಿದಾರ. ಒಂದು ಸರಿ ನೀವು ತಿಳ್ಕೊರಿ, ನಿಮ್ಮ ಲೈನ್ ಮ್ಯಾನ್ಗಳಾಗ್ಲಿ ಅವರಾಗ್ಲಿ ಮಾತಾಡಿ ತಿಳ್ಕೊರಿ. ನೋಡಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ನಿಮಗೆ, ಆ ರೈತರ ಪರವಾಗಿ ಒಂದೇ ಒಂದು ರಿಕ್ವೆಸ್ಟ್,
ನೀವು ಲೈನ್ ಮಾನಗಳ ಮೇಲೆ ಒಬ್ಬರ ಮೇಲೆ ಆಕ್ಷನ್ ತಗೋರಿ. ನಮ್ಮ ಭಾಗದ ರೈತರು ಆರಾಮಾಗಿ ಮನೆ ಕೂತು ನೀರು ಬಿಡುವಂತ ಕೆಲಸ ಆಗ್ತದೆ. ಒಬ್ಬರ ಮೇಲೆ ಆಕ್ಷನ್ ತಗೋಲಿಲ್ಲ ಅಂದ್ರೆ ಏನ್ ಮಾಡ್ತಾನೆ ಹೋಗಂತ ಬಿಡುವಂತಾರೆ. ಹೌದು ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಏನಂದ್ರೆ ಇಲ್ಲಿ ಕುಂದಿರ್ತಾರ, ನಾಗಪುರ್ನಾಗ ಇರ್ತಾರ, ಅಲ್ಲಿ ಸ್ವಲ್ಪ ಸ್ಪಾರ್ಕ್ ಆಗಿ ಜಂಪ್ ಹೋಯ್ತು ಅಂತ ಹೇಳಿದ್ರು ಸರ್ ಅನ್ಸಿತ್ತು. ಇವಾಗ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಹುಡುಕ್ಬೇಕು, ಹುಡುಕಿಂದ ಲೈನ್ ಹಾಕಬೇಕು. ಯಾಕ ಅಲ್ಲಿ RTC ಸಂಬಂಧಪಡ್ತಾರ, RTC GS ತೆಗೆದು ಅಲ್ಲಿ ಲೈನ್ ಚೆಕ್ ಮಾಡಿದ್ರೆ ಈ ಭಾಗದ ರೈತರೆಲ್ಲರೂ ನೀರು ಹೇಳ್ತದ. ಒಬ್ಬ ಎಕ್ಸ್ಪ್ರೆಸ್ ಅಲ್ಲಿಗೆ ಎಷ್ಟೊಂದು ಜನರ ರೈತರದು ತ್ರಾಸ ಆಗ್ತದ. ಅದನ್ನ ಯಾಕೆ ನಿಮ್ಮ ಕೇಳಿ ಲೈನ್ ಮ್ಯಾನ್ಗಳು ಅರ್ಥ ಮಾಡ್ಕೊಳ್ಳೋರು? ಅವರು ರೈತರ ಮಕ್ಕಳು, ಅವರು ಕಷ್ಟಪಟ್ಟು ಒಂದು ಜಾಬ್ ಸಿಕ್ಕದ ನಿಮಗೆ, ಅದನ್ನ ವಿಚಾರಣೆ ಮಾಡ್ಕೊಳ್ಳಿ. ನಾವು ಹೇಳೋದು ಇಷ್ಟೇ, ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇವತ್ತು ಇದು ತಿಳಿದಿರ್ಬೋದು. ಇಷ್ಟೇ ಜನ ಬಂದಾರ ಅಂತ ಯಾರಿಗೂ ಇದು ಗೊತ್ತಿಲ್ಲ. ತರಾತುರಿ ಒಳಗ ನಿನ್ನೆ ರೆಡಿ ಮಾಡ್ಯಾರ, ಇವತ್ತು ಸ್ಟ್ರೈಕ್ ಕುಂತಾರ. ಇವತ್ತು ಎಲ್ಲಾ ರೈತರ ಮುಂದನು ಒಂದು ವಿಶೇಷ ನಿಮಗೆ ಹೇಳೋದಿಷ್ಟೇ, 4 ದಿವಸ ಇಲ್ಲ 1 ವಾರ ನೋಡ್ತೀವಿ. ನೀವೇನಾದ್ರೂ ಇವತ್ತು ರಾತ್ರಿಲಿಂದ ರೈತರಿಗೆ ಏನಾದ್ರೂ ಕರೆಂಟ್ ಸುತ್ತ ಬರ್ಲಿಲ್ಲ ಅಂತ ಅಂದ್ರ ಈ ಹೋರಾಟ ಜೀವ ಹೋಗೋವರೆಗೂ ಸರಿ. ಇಲ್ಲಿಂದ ಪಾದಯಾತ್ರೆ ಹುಣಸಗಿವರೆಗೂ ಬಂದು ಹುಣಸಗಿ ಕೇಬಿನ ಮುಚ್ಚುವಂತ ಕೆಲಸ ನಮ್ಮ ಭಾಗದ ರೈತರ ಜೊತೆ ನಾನೇ ನಿಂತು ಮಾಡ್ತಾನೆ ಹೆಸರು. ಅದಕ್ಕ ನಾನ್ ರೈತರ ಹತ್ರ ವಿನಂತಿ ಮಾಡ್ಕೊಳ್ಳೋದು ಒಂದೇ, ಕಾಲ ಬಂದಾಗ ನೀವು ಹೋಗ್ಬೇಕಾಗ್ತದ. ಬಬ್ಲುಗೌಡ ತಪ್ಪು ಮಾಡ್ಯಾನ ಅಂತಂದ್ರೆ ಬಬ್ಲುಗೌಡನ ಮನೆ ಮುಂದೆ ಕುಂತು ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ನ್ಯಾಯ ಸಿಗುತ್ತದ ಹೊರತಾಗಿ ಎಲ್ಲಾದ್ರೂ ಯಾರನ್ನಾರು ನಂಬಿ ಅವ ಒಬ್ಬನೇ ಮಾಡ್ತಾನಂತ ಬಿಟ್ರಿ ಅಂದ್ರ ಈ ಪರಿಸ್ಥಿತಿ ನಮ್ಮ ರೈತರಿಗೆ ಬರ್ತದೆ. ಯಾಕೆ ನಿಮ್ಮ ಹಕ್ಕುಗಳನ್ನು ನೀವು ಕೇಳ್ತೀರಿ, ನಿಮ್ಮದೇ ಆಗೋದು ನಿಮ್ಗೆ ಹಾಳಾಗ್ತದೆ. ಯಾರ ರಾಜಕಾರಣಿಗಳದನ್ನು ಹಾಳಾಗಲ್ಲ, ಯಾರ್ದನ್ನು ಹಾಳಾಗಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು ರೈತರು. ಇವತ್ತೇ ಈಗ ಹೋಗಾರ ಬಿಡಪ್ಪ, ನಮ್ಮ ಊರಾಗ 4 ಮಂದಿ ಅಲ್ಲಿ ಕೊಡ್ತಾರ, ಅವ್ರ ಊರಿಂದ ಅವ್ರು ಬಿಟ್ಟು ಬಿಡ್ತಾರ, ಬಿಡಲ್ಲ. ಇವತ್ತ ಕಾಲ ಹೆಂಗ ಅಂದ್ರೆ ತಿಳಿ ಅನ್ನಿಸ್ತಾರ. ಅದು ಇಲ್ಲಿಂದ ಅಲ್ಲಿ ತನಕ ತುಂಬ್ರಿ ಏನ ಇದ್ದಂತ ಎಕ್ಸಿಕ್ಯೂಟಿವ್ MD ಗಿಂಡಿ ಎಲ್ಲರೂ ಓಡಿ ಬಂದು ಮುಂದಿಡುವಂತ ಕೆಲಸ ಮಾಡ್ತಾರ ರೈತರಿಗೆ. ನಮ್ ಭಾಗದ ರೈತರು ಬಾಳ ಹಿಂದುಳಿದ್ರಿ. ಎದಕ್ಕಂತಂದ್ರೆ ನೀವು ಯಾವ್ದನ್ನು ಕೇಳಲ್ಲ, ಸ್ಟ್ರೈಕ್ ಮಾಡಲ್ಲ, ಅಧಿಕಾರಿಗಳಿಗೆ ಏನಂತಲೂ ನೀವು ಮಾತಾಡ್ಸಲ್ಲ. ಈ ಮುದ್ದತೆ ಸಾಕು, ಇನ್ಮೇಲೆ ತಡ್ಕೊಂಡು ನೀವು ಸಾಕು. ಸ್ವಲ್ಪ ಎಚ್ಚರ ಆಗ್ರಿ. ಎಚ್ಚರ ಆಗಿ ಇಂಥ ಪ್ರತಿಭಟನೆಗಳನ್ನು ಮಾಡಿ ನಿಮ್ಮ ಹಕ್ಕು ನೀವು ಪಡ್ಕೋರಂತ ವಿನಂತಿ ಮಾಡ್ತೀನಿ. ಇಲ್ಲೆಲ್ಲರೂ ಬಂದು ಇಷ್ಟೆಲ್ಲ ಸೇರಿರಿ. ಇದೇನ ಇವರು ನಿಮಗೆ ಭರವಸೆ ಕೊಟ್ಟಿಂದ ಇವತ್ತು ಆಗ್ತಾರ ನನ್ನ ತಲೆ ತೆಗೆದು ಬಿಡ್ರಿ. ನೀವು ಹಾಕೋದನ್ನ ತಲೆ ತಕೊಂಡ್ಬಿಡ್ರಿ. ಅದೇ ನಾಳೆ ನಿಮ್ದೊಂದು ಲೈನ್ ಕಟ್ ಆಗ್ಯಾದ, ನಿಮ್ದೊಂದು TC ಪ್ರಾಬ್ಲಮ್ ಆಗ್ಯಾದ, 500 ಕೊಡಲಿ 2000 ಕೊಡ್ತೀನಿ ಅಂದ್ರೆ ನಿಮ್ ಮನೆಗಿಂತ ಮೊದಲು ನೀವ್ ಮುಟ್ಟಿರಲ್ಲ ಮನೆಗೆ, ಅಲ್ಲಿ ಬಂದು ಲೈನ್ ಮೇಲೆ ಹೇಳ್ಬಿಟ್ಟಿರ್ತಾರೆ. ಹೌದಾ? ಅದಕ್ಕ ಈಗೆಲ್ಲರೂ ಬರ್ತೀರಿ. 4 ದಿವಸ ಅವಕಾಶವನ್ನು ಕೊಡೋಣ. 4 ದಿವಸ ಅವಕಾಶ ಕೊಟ್ಟು ನೀವು ರೈತರೆಲ್ಲರೂ ಈಗ ನಾ ಮಾಡಿದ್ರ ರಾಜಕೀಯ ಬರ್ತದೆ, ನಾ ಮಾಡಿದ್ರೆ ಒಂದು ಪಾರ್ಟಿಗೆ ಸೀಮಿತ ಆಗ್ತದೆ. ನೀವು ರೈತರೆಲ್ಲ ಎಚ್ಚರಿಕೊಂಡು ಹಸಿರು ಸೆಲೆ ಹಾಕೊಂಡು ಪ್ರತಿ ಊರಿಗೂ ನೀವು ಡಂಗರ ಹೊಡಿಸಿ, ಒಂದು ಆಟೋ ತಗೊಂಡು ಡಂಗರ ಹೊಡಿಸಿ ಎಲ್ಲಾ ರೈತರನ್ನ ಕಲಿಸಿ ರೈತರ ಶಕ್ತಿ ಏನು ಅನ್ನೋದನ್ನ ನೀವು ಅವ್ರಿಗೆ ತೋರಿಸ್ಕೊಟ್ಟಾಗ ಮಾತ್ರ ನಿಮಗೆ ಕರೆಂಟ್ ಸಿಗುವಂತ ವ್ಯವಸ್ಥೆ ಆಗ್ತದೆ. ಅಲ್ಲಿ ತನ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಡಿ. 4 ದಿವಸ ಅವಕಾಶ ಕೊಡ್ತೀವಿ. ನೀವು ಏನ್ ನಿರ್ಧಾರ ಹೇಳ್ತೀರಿ, ಇಲ್ಲ ರೈತರು ಕೊಡ್ತಾರ, ರೈತರ ಮುಂದೆ ಹೇಳಿ ಏನು ಭರವಸೆ ಸುಳ್ಳು ಕೊಡ್ತೀರಿ. ಅವ್ರ ತಾಯಿ ಕೊಟ್ಟಿ ಹೋದಾಗ ಅಡ್ಡ ಕಟ್ಟಿಗೆ ಇಟ್ರೆ ಚಾಯ್ ಇದ್ರೆ ಗೌಡ್ರು ಬಂದಾರ ಚಾಯ್ ಅಂತಂದ್ರೆ ಅಡ್ಡ ಕಟ್ಟಿ ಇಟ್ರೆ ಆ ಕಡೆ ಅಂತಾರ. ಸೀದಾ ಇಟ್ಟು ಕೊಟ್ಟಿದ್ನಂತಂದ್ರೆ ಚಾ ಬಂದು ಇಮಿಡಿಯೇಟ್ ಬರ್ತಿರ್ತಾನ. ಏನ್ ಅಡ್ಡ ಟಪ್ಪಿಗೆ ಇಡ್ತೀರಿ, ಸೀದಾ ಟಪ್ಪಿಗೆ ಇಡ್ತೀರಿ, ರೈತರ ಮುಂದೆ ತಾವು ಇರ್ಬೇಕಂತಾರೆ ವಿನಂತಿ ಮಾಡ್ಬೇಕು. ಅವ್ರಿಗೆ ನಾವೇನಾದ್ರು ಮೈಸೂರು ಭಾಗದ ರೈತರೇನ ಆಗಿದ್ದು ಈಗಾಗಲೇ
ಅದಕ್ಕೆ ಹದಿನೈದಾರು ಇತ್ತು. ಸಮಯ ಬಂದ್ರೆ ಮೈಸೂರು ಭಾಗದಕ್ಕಿಂತ 2 ಪಟ್ಟು ನಮ್ಮ ರೈತರು ಇದೀವಿ. ಸಮಾಧಾನ ಯಾಕಿದ್ದೀವಿ ಅಂದ್ರೆ ನಾವು ಎಲ್ಲರೂ ಕೂಡ ಸಮಾಧಾನ ಆಗಿದ್ವಿ ಅಂದ್ರೆ ಅದೊಂದು ನಮ್ಮ ಮಾನ್ಯ ಕೇಂದ್ರ ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ನಮ್ಮ ನಾಯಕರು, ನಮ್ಮ ಹಿರಿಯರು, ರೈತ ಬಾಂಧವರು ಶಾಂತಿಯುತವಾಗಿ ಹೋರಾಟವನ್ನ ಮಾಡೋಣ. ಯಾಕಂದ್ರೆ ನಮಗ್ ಬೇಕಾಗಿರೋದು ಕರೆಂಟ್ ಮತ್ತು ನೀರು. ಯಾವುದೇ ಉದ್ರೇಕದ ಹೋರಾಟ ನಮಗ್ ಬೇಕಾಗಿಲ್ಲ. ನಮ್ಮ ರೈತರಿಗೆ ಸರಿಯಾದ ಕರೆಂಟ್ ಕೊಡಿ. ರಾತ್ರಿ 12 ಗಂಟೆ ಕರೆಂಟ್ ಕೊಡ್ತೀವಿ. ರಾತ್ರಿ ರೈತ ಹೋಗಿ ರಾತ್ರಿ 12 ಗಂಟೆ ಕರೆಂಟ್ ಬರ್ತದಂತ ಕೆನಾಲ್ ಮೇಲೆ ಹಳ್ಳದ ಹತ್ರ ಪಕ್ಕದ ಹತ್ರ ಕೊಡ್ಬೇಕಾದ್ರೆ ಹಾವು, ಚೇಳುಗಳು, ದೊಡ್ಡ ಪ್ರಾಣಿಗಳು ಬರ್ತಾ ಇದ್ದಾವೆ. ಭಯದ ವಾತಾವರಣ ಆಗಿದೆ. ಅವ್ರಿಗೆ 8 ಮಕ್ಕಳು ಇದ್ದಾರೆ. ಅದ್ರ ಅಧಿಕಾರಿಗಳು ತಿಳ್ಕೋಬೇಕು. ಎಸಿ ರೂಮಲ್ಲಿ ಕುತ್ಕೊಂಡು ರಾತ್ರಿ 12 ಬಂದ ನೀವು 12 ಕರೆಂಟ್ ಬಂದಾಗ ನಾವು ಹೋಗಬೇಕು, ನೀವು ಮುಂಜಾನೆ ಬರ್ತಾರೆ ಮುಂಜಾನೆ ಹೋಗ್ಬೇಕು. ನಾವೇನ್ ನಿಮಗೆ ಹುಟ್ಟಿದ್ದೇವೆ, ನಮ್ಮ ತಂದೆ ತಾಯಿ ಹುಟ್ಟಿದ್ದೇವೆ, ಅದನ್ನ ಮೊದಲು ಸರಿಯಾಗಿ ಅಧಿಕಾರಿಗಳು ಇದನ್ನ ಈ ಹೋರಾಟವನ್ನು ಬಹಳ ಸೂಕ್ಷ್ಮವಾಗಿ ತಾವು ತಿಳ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ ರಾಜೇಗೌಡ ಅಣ್ಣವರ ಸೋದರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಬಬ್ಲೂಗೌಡ ಅಣ್ಣನ ನೇತೃತ್ವದಲ್ಲಿ ಏನು ಶಾಂತಿಯುತ ಹೋರಾಟವಾಗಿದೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಸರಿಯಾಗಿ ರೈತರಿಗೆ ಸರಿಯಾದ ಸಮಯಕ್ಕೆ ನೀವು ವಿದ್ಯುತ್ ಅನ್ನ ಪೂರೈಕೆ ಮಾಡಬೇಕು. ಸರಿಯಾದ ದಿನಮಾನಗಳಲ್ಲಿ ವಿದ್ಯುತ್ ಅನ್ನ ಪೂರೈಕೆ ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ ರಾಜೇಗೌಡ ನೇತೃತ್ವದಲ್ಲಿ ನಿಮ್ಮ ಕೆಬಿ ಅಧಿಕಾರಿ ಹುಣಸಗಿ ಪಟ್ಟಣದಲ್ಲಿ ಕೊಂಡು ನಿಮ್ಮ ಅಧಿಕಾರಿಗಳ ಕಟ್ಟಡವನ್ನ ಮತ್ತು ನಿಮ್ಮನ್ನ ಕೂಡ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಮಾಡಿ ನಿಮ್ಗೆ ತಕ್ಕ ಶಾಸ್ತಿಯನ್ನ ರೈತ ಪರವಾಗಿ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಬಯಸ್ತಾರೆ. ಹಾಗಾಗಿ ನಮ್ಮ ನಾಯಕರು ಈಗ ಸನ್ಮಾನ್ಯ ಬಬ್ಲೂಗೌಡ ಬಂದಿದ್ದಾರೆ. ಈ ಮನೆಗೆ ತಾವು ಸ್ವೀಕಾರವನ್ನ ಮಾಡಿ ನಿಮ್ಮ ಅನಿಸಿಕೆಯನ್ನ ಬಹಳ ರೈತರಿಗೆ ಸ್ಪಷ್ಟವಾಗಿ ಹೇಳಬೇಕು, ಸಂದೇಶವನ್ನು ನೀಡಬೇಕಂತೇಳಿ ನಮ್ಮ ನಾಯಕರ ಪರವಾಗಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ನಮ್ಮ ರೈತ ಬಾಂಧವರಿಗೆ ಹೇಳಿ ನಾನು 2 ಮಾತುಗಳನ್ನ ವಿರಾಮ ಕೊಡ್ತೇನೆ. ಜೈ ಜೈ ಕರ್ನಾಟಕ ಮಾತು. ಈ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ರಮೇಶಣ್ಣ ಕುಳಿಯವರು ನಿರ್ವಹಿಸ್ತಾರೆ. ಒಂದು ಅರ್ಥಗರ್ಭಿತವಾಗಿ ಮಾತಾಡಿದಂತ ಮನೆ ಶೇಖರ್ ಅವರಿಗೆ ಧನ್ಯವಾದಗಳು. ಈಗಾಗಲೇ ಕರೆಂಟಿನ ಮತ್ತು ನೀರಿನ ಅಭಾವ, ಅದರ ಜೊತೆಗೆ ಕರೆಂಟಿನ ವ್ಯವಸ್ಥೆ ಈ ರೀತಿ ಇದೆ ಅಂತ ಈಗಾಗಲೇ ಅಧಿಕಾರಿ ವರ್ಗಕ್ಕೆ ಮನವಿ ಆಗಿದೆ. 365 ದಿನಗಳ ಕಾಲ ನಮ್ಗೆ ಇದೇ ಕಷ್ಟ. ಒಂದು ದಿನ ಕೂಡ ನಾವು ಪ್ರತಿಭಟನೆ ಮಾಡಿಲ್ಲ. ಆ ಪ್ರತಿಭಟನೆಯ ಒಂದು ಶಾಂತಿಯುತ ಪ್ರತಿಭಟನೆಗೆ ಮನೆ ಬಬ್ಲೂಗೌಡ ಅವರು ಒಂದು ಮಾತಾಡಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ.